ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು, ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ಸ್ತುತಿ ಸ್ತೋತ್ರ ಎಂಬ ಯಜ್ಞವನ್ನು ಸಮರ್ಪಿಸ್ತಾ ಇದ್ದೇನೆ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ಆ ಮಕ್ಕಳು ಕೂಡ ಆಶೀರ್ವಾದ ಹೊಂದುವಂತಾಗಲಿ. ಹಾಗೂ ಅನೇಕ ಇತರರಿಗೆ ಸಾಕ್ಷಿಗಳಾಗಿ ಅವರನ್ನು ಕೂಡ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶದ ಭಾಗ ಯಾವುದೆಂದರೆ, ತಿನ್ನಬಾರದ ಮತ್ತು ತಿನ್ನಬಹುದಾದ ಮಾಂಸದ ಬಗ್ಗೆ. ತಿನ್ನಬಾರದ ಮತ್ತು ತಿನ್ನಬಹುದಾದ ಮಾಂಸದ ಬಗ್ಗೆ. 10 ಆಜ್ಞೆಗಳಲ್ಲಿ 2ನೇ ಆಜ್ಞೆ ಭಾಗ 6. 10 ಆಜ್ಞೆಗಳಲ್ಲಿ 2ನೇ ಆಜ್ಞೆ ಭಾಗ 6, ತಿನ್ನಬಾರದ ಮತ್ತು ತಿನ್ನಬಹುದಾದ ಮಾಂಸದ ಬಗ್ಗೆ. ವಚನದ ಕಡೆಗೆ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಯಾಜಕಕಾಂಡ 11ನೇ ಅಧ್ಯಾಯ 4ರಿಂದ 8ರವರೆಗೆ ಇದನ್ನು ನಾವು ಓದುವಾಗ, ಮತ್ತೆ 10ರಿಂದ 19, 23. ಯಾಜಕಕಾಂಡ 11, 4ರಿಂದ 8, 10ರಿಂದ 19 ಮತ್ತು 23ನೇ ವಚನ. ಇದನ್ನು ಓದುವಾಗ ಯಾವ ಪ್ರಾಣಿಯ ಮಾಂಸವನ್ನು ತಿನ್ನಬೇಕು, ಯಾವ ಪಕ್ಷಿಯ ಮಾಂಸವನ್ನು ಯಾವ ಪ್ರಾಣಿಯ ಮಾಂಸವನ್ನು ಮತ್ತು ಯಾವ ಪಕ್ಷಿಯ ಮಾಂಸವನ್ನು ತಿನ್ನಬಾರದು. ಯಾಜಕಕಾಂಡ 11ನೇ ಅಧ್ಯಾಯ 4ರಿಂದ 8, 10ರಿಂದ 19 ಮತ್ತು 23ನೇ ವಚನವನ್ನು ಓದುವಾಗ ಯಾವ ಪ್ರಾಣಿಯ ಮಾಂಸವನ್ನು ಮತ್ತು ಯಾವ ಪಕ್ಷಿಯ ಮಾಂಸವನ್ನು ತಿನ್ನಬಾರದು ಎಂಬುದಾಗಿ ನಮಗೆ ಅಲ್ಲಿ ಸ್ಪಷ್ಟವಾಗಿ ತಿಳಿಯಪಡಿಸುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ ಯಾಜಕಕಾಂಡ 11ನೇ ಅಧ್ಯಾಯ 1ರಿಂದ 3 ಮತ್ತು 9, 20ರಿಂದ 22. ಯಾಜಕಕಾಂಡ 11, 1ರಿಂದ 3, 9, 20ರಿಂದ 22 ವಚನಗಳನ್ನು ನೋಡುವಾಗ ಅಲ್ಲಿ ಯಾವ ಪ್ರಾಣಿಯ ಮಾಂಸವನ್ನು ತಿನ್ನಬಹುದು, ಯಾವ ಪಕ್ಷಿಗಳ ಮಾಂಸವನ್ನು ತಿನ್ನಬಹುದು ಎಂಬುದಾಗಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಇದು ಇಸ್ರೇಲರಿಗೆ ದೇವರು ಮೋಶೆ ಮುಖಾಂತರ ಕೊಟ್ಟಂಥ ಒಂದು ವಾಗ್ದಾನ. ಅದೇ ರೀತಿ ಇವತ್ತು ದೇವರು ನಮಗೆ ದರ್ಶನ ಕೊಟ್ಟು ನಮ್ಮನ್ನು ನಡೆಸುವಾಗ ಇದೇ ರೀತಿ ನಾವು ಕೂಡ ಅದೇ ರೀತಿ ವಾಕ್ಯದ ಪ್ರಕಾರ ನಾವು ಕೂಡ ನಡೆಯಬೇಕಾಗಿದೆ. ವಾಕ್ಯಕ್ಕೆ ವಿಧೇಯರಾಗಲೇ ಬೇಕಾಗಿದೆ. ಆದರೆ ಅನೇಕರು ಇವತ್ತು ಹೇಳ್ತಾರೆ, ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲನಾದ ಪೌಲರು ಹೇಳ್ತಾರೆ, ಎಲ್ಲವನ್ನ ತಿನ್ಬೋದು, ಪ್ರಾರ್ಥನೆ ಮೂಲಕ ತಿಂದಿದ್ದು ಎಲ್ಲವೂ ಶುದ್ಧೀಕರಿಸ್ತದೆ ಎಂಬುದಾಗಿ. ದೇವರು ಸೃಷ್ಟಿ ಮಾಡಿದ್ದು ಎಲ್ರಿಗಾಗಿ ಅಲ್ವೋ, ಅದೆಲ್ಲವೂ ಶುದ್ಧವೇ ಅಲ್ವೋ ಎಂಬುದಾಗಿ. ನನ್ನ ಸಹೋದರ ಸಹೋದರಿಯರೇ, ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಸರ್ವವನ್ನು ಸೃಷ್ಟಿ ಮಾಡಿದಾಗ ಅಲ್ಲಿ ಇಸ್ರೇಲರನ್ನು ಎಂಬ ಒಂದು ಭಾಗವನ್ನು ಜನರು ಆರಿಸಿಕೊಂಡರು, ಒಂದು ಜನಾಂಗವನ್ನು ಅವರಿಗೆ ಕೊಟ್ಟಂಥ ನಿಯಮ. ಹಾಗೆ ಇವತ್ತು ಕೂಡ ನಾವು ಲೋಕದಲ್ಲಿ ಜೀವಿಸುವಾಗ ಎಲ್ಲರ ಹಾಗೆ ನಾವು ಮನುಷ್ಯರಾದರೂ ಕೂಡ ಸೃಷ್ಟಿಕರ್ತನಾದಂಥ ದೇವರು, ಪರಿಶುದ್ಧನಾದಂಥ ದೇವರು ನಮ್ಮನ್ನು ಸ್ವೀಕಾರ ಮಾಡಿ ನಮ್ಮನ್ನು ನಡೆಸುವುದಾದರೆ, ನಾವು ಅವರೊಂದಿಗೆ ಜೀವಿಸುವುದಾದರೆ ಈ ನಿಯಮ ನಮಗೂ ಅನ್ವಯಿಸುತ್ತದೆ. ಹಾಗೆ ನಮಗೇ ಒಂದು ಮಾಂಸವನ್ನು ಬೇರೆ ಇಟ್ಟಿದ್ದಾರೆ, ಇತರರಿಗೆ ಒಂದು ಮಾಂಸವನ್ನು ದೇವರು ಬೇರೆ ಇಟ್ಟಿದ್ದಾರೆ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಆ ತಿನ್ನುವಂಥ ಪ್ರಾಣಿ ಪಕ್ಷಿಗಳ ಮಾಂಸವನ್ನು ಮಾತ್ರ ಪ್ರಾರ್ಥನೆ ಮಾಡಿ ನಾವು ತಿನ್ನಬೇಕು, ಊಟ ಮಾಡಬೇಕು ಎಂಬುದಾಗಿ ಅಪೊಸ್ತಲನಾದ ಪೌಲರು ಹೇಳಿದ್ದು. ಹಾಗೆ ಎಲ್ಲವನ್ನು ನಾವು ಅವರಾಗೆ ತಿನ್ನುವುದು ಮಾಡುವುದು ಆದರೆ ಅವರಿಗೂ ನಮಗೂ ಏನು ವ್ಯತ್ಯಾಸ? ಹಾಗೆ ದೇವರಾಗ ಯಾಜಕಕಾಂಡ 19ನೇ ಅಧ್ಯಾಯ 2ನೇ ವಚನದಲ್ಲಿ ನಾನು ಪರಿಶುದ್ಧನಾದಾಗೆ ನೀವು ಪರಿಶುದ್ಧರಾಗಿರಿ ಅಂತ ಯಾಕೆ ಹೇಳಿದರು? ಆವಾಗ ದೇವರು ನಮ್ಮನ್ನು ಯಾಕೆ ಸ್ವೀಕಾರ ಮಾಡಬೇಕಿತ್ತು? ಆ ಇಸ್ರಾಯೇಲರನ್ನು ಯಾಕೆ ಸ್ವೀಕಾರ ಮಾಡಬೇಕಿತ್ತು? ನೀವು ನನ್ನ ಜನ, ನನ್ನ ಕುಮಾರ ಕುಮಾರ್ತೆಯರು, ನನ್ನ ನೀವು ಪ್ರಜೆಗಳು, ನಾನು ನಿಮಗೆ ದೇವರೆಂಬುದಾಗಿ ಅಪೊಸ್ತಲನಾದ ಪೌಲರ ಮೂಲಕ 2 ಕೊರಿಂಥ 4ನೇ ಅಧ್ಯಾಯದಲ್ಲಿ ಯಾಕೆ ಇದನ್ನು ಅಪೊಸ್ತಲನಾದ ಪೌಲರು ಬರೆಯಬೇಕಿತ್ತು?
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಅರ್ಥ ಮಾಡಿಕೊಳ್ಳದೆ ಇವತ್ತು ಇದರ ಬಗ್ಗೆಯೂ ಕೂಡ ನಾನಾ ರೀತಿ ಜನಗಳು ಏನು ಮಾಡ್ತಾ ಇದ್ದಾರೆ, ಸೇವಕರುಗಳು ಜನಗಳನ್ನು ವಂಚಿಸ್ತಾ ಇದ್ದಾರೆ. ಆದ್ದರಿಂದ ಇನ್ನೊಂದು ಸಲ ಹೇಳ್ತೀನಿ ನೋಡಿ, ಯಾಜಕಾಂಡ 11ನೇ ಅಧ್ಯಾಯ 4-8, 10-19, 23ನೇ ವಚನ ನೋಡುವಾಗ, ತಿನ್ನಬಾರದ ಮಾಂಸ ಅಂದರೆ ತಿನ್ನಬಾರದ ಪ್ರಾಣಿ ಪಕ್ಷಿಗಳ ವಿಷಯಗಳನ್ನು ಅಲ್ಲಿ ತಿಳಿಸಲ್ಪಡುತ್ತದೆ. ಅದನ್ನು ತಿನ್ನಕ್ಕೆ ಹೋಗಬಾರ್ದು. ಯಾಜಕಾಂಡ 11ನೇ ಅಧ್ಯಾಯ 1-3, 9, 20-22 ನೋಡುವಾಗ ಅಲ್ಲಿ ನಾವು ತಿನ್ನಬೇಕಾದಂಥ ಮಾಂಸಗಳ ಬಗ್ಗೆ ನಮಗೆ ತಿಳಿಸಲ್ಪಡುತ್ತದೆ. ಇದನ್ನು ಚೆನ್ನಾಗಿ ನೀವೇ ಬರೆದಿಟ್ಟುಕೊಂಡು ಈ ಒಂದು ವಚನಗಳನ್ನು ಓದಿಕೊಂಡು ಅರ್ಥ ಮಾಡಿಕೊಂಡು ಅದಕ್ಕೆ ವಿಧೇಯರಾಗಿ ಜೀವಿಸುವುದು ಬಹಳ ಉತ್ತಮ. ನನ್ನ ಸಹೋದರ ಸಹೋದರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಗಳಿಗೆ ಹೋಗೋಣ. ಇನ್ನು ಅನೇಕರು ಕ್ರೈಸ್ತರು ಅಂತ ಹೇಳಿಕೊಂಡು ಏನು ಮಾಡ್ತಾ ಇದ್ದಾರೆ, ಇವತ್ತು ಹಂದಿಯ ಮಾಂಸದ ಬಗ್ಗೆ ಈಗ ಮಾತನಾಡುವಂಥ ವಿಚಾರ. ಆದರೆ ನಾವು ಈಗಾಗಲೇ ಹೇಳಿದ ಹಾಗೆ ಅಲ್ಲಿ ಅನೇಕರು ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದರೆ ಹಂದಿಯನ್ನು ಸಾಕ್ತಾ ಇದ್ದಾರೆ, ಬೇಕಾದಷ್ಟು ಅದರಲ್ಲಿ ಸಂಪಾದನೆಯನ್ನು ಮಾಡ್ತಾ ಇದ್ದಾರೆ, ಅದನ್ನು ತಿಂತಾ ಇದ್ದಾರೆ. ಅದು ಹಳೆ ಒಡಂಬಡಿಕೆಯಲ್ಲಿ ಹೇಳಿದ್ದು, ಹೊಸ ಒಡಂಬಡಿಕೆಯಲ್ಲಿ ಅದು ನಮಗೆ ಹೇಳಲೇ ಇಲ್ಲ ಎಂಬುದಾಗಿ ಹಿಂದೆ ಹೇಳಿದ ಹಾಗೆ ಅಪೊಸ್ತಲನಾದ ಪೌಲರು ಪ್ರಾರ್ಥನೆ ಮೂಲಕ ಎಲ್ಲವನ್ನ ತಿನ್ನಬಹುದು ಅಂತ ಹೇಳಿದ್ದಾರೆ ಎಂಬುದಾಗಿ. ಹಾಗಾದರೆ ಆಗಲೇ ಹೇಳಿದಾಗ ಏನು, ದೇವರು ಭಿನ್ನ ಭೇದ ಇರೋರು ಅಲ್ಲ. ದೇವರಿಂದ ಆಯ್ಕೆಯಾದವರಿಗೆ ಬೇರೆ, ಆಯ್ಕೆಯಾಗದವರಿಗೆ ಬೇರೆ ಈ ಆಹಾರವನ್ನು ಕೊಟ್ಟಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಉದಾಹರಣೆಗೆ ಇವತ್ತು ಈಗ ಹಂದಿಯ ವಿಚಾರ ನೋಡುವಾಗ ಅಲ್ಲಿಯ ಹಂದಿಯ ಗೊರಸು ಸೀಳಿದೆ, ಆದರೆ ಅದು ಮೆಲುಕು ಹಾಕುವುದಿಲ್ಲ. ಆದುದರಿಂದ ಹಂದಿಯ ಮಾಂಸ ನಿಷೇಧ. ಹಂದಿಯ ಮಾಂಸ ತಿನ್ನಲೇಬಾರದು. ನಾವು ದೇವರೊಂದಿಗೆ ಜೀವಿಸುವಾಗ, ದೇವರು ನಮ್ಮನ್ನು ಕರೆದಿರುವುದಾದರೆ, ದೇವರೊಂದಿಗೆ ನಾವು ಜೀವಿಸಲು ಹೊರಟಿರುವುದಾದರೆ ಹಂದಿಯ ಮಾಂಸ ಖಂಡಿತವಾಗಿ ನಮಗೆ ನಿಷಿದ್ಧ. ಯಾಜಕಾಂಡ 11ನೇ ಅಧ್ಯಾಯ 7 ಮತ್ತು 8. ಹಂದಿಯ ಗೊರಸು ಸೀಳಿಯದೆ, ಆದರೂ ಅದು ಮೆಲುಕು ಹಾಕುವುದಿಲ್ಲವಾದುದರಿಂದ ಅದು ನಿಮಗೆ ಅಶುದ್ಧ. ಇವುಗಳ ಮಾಂಸವನ್ನು ನೀವು ತಿನ್ನಬಾರದು, ಇವುಗಳ ಹೆಣವನ್ನೂ ಮುಟ್ಟಬಾರದು, ಇವುಗಳಲ್ಲಿ ಅಶುದ್ಧವೆಂದೆನಿಸಬೇಕು. ನೋಡಿ, ಹಂದಿಯ ಮಾಂಸ ಗೊರಸು ಸೀಳಿದೆ, ಆದರೆ ಮೆಲುಕು ಹಾಕುವುದಿಲ್ಲ, ಅದನ್ನ ಮಾಂಸವನ್ನು ತಿನ್ನಬಾರದು, ಆ ಸತ್ತ ಹಂದಿನ ಮುಟ್ಟಕ್ಕೂ ಕೂಡ ಹೋಗಬಾರ್ದು, ಇದು ಅಶುದ್ಧ ಎಂಬುದಾಗಿ ದೇವರು ಇಸ್ರಾಯೇಲರಿಗೆ ಯಾಜಕರಿಗೆ ಮೋಶೆ ಮುಖಾಂತರ ದೇವರು ತಿಳಿಸಿದ್ದಾರೆ. ದೇವರು ನಮಗೆ ಸ್ತೋತ್ರವಾಗಲಿ. ಇದು ಇವತ್ತು ನಮಗೆ ಕೂಡ ಅನ್ವಯಿಸ್ತದೆ. ಹಂದಿಯ ಮಾಂಸ ತಿನ್ನಕ್ಕೆ ಹೋಗಬಾರ್ದು, ಆ ಸತ್ತಂದಿನ ಆಗಲಿ ಜೀವನ ಮುಟ್ಟಕ್ಕೆ ಹೋಗಬಾರ್ದು, ಬಹಳ ಅಶುದ್ಧ ಎಂಬುದಾಗಿ. ಇದಕ್ಕೆ ನೋಡಿ, ನಮ್ಮ ಸಹೋದರ ಸಹೋದರಿಯರಾದ ಮುಸ್ಲಿಂ ಸಹೋದರರು ಕೂಡ ಹಂದಿಯನ್ನು ಬಹಳ ದೂರ ಇಟ್ಟಿದ್ದಾರೆ, ಅವರು ಟಚ್ ಮಾಡೋಕ್ಕೆ ಹೋಗೋದಿಲ್ಲ. ಇದುವೇ ಕಾರಣ. ಹಾಗೆ ದೇವರ ವಾಕ್ಯವು ನಮಗೆ ಕೂಡ ಅನ್ವಯಿಸ್ತದೆ. ಹಂದಿಯ ವಿಚಾರದಲ್ಲಿ ಬಹಳ ಎಚ್ಚರವಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈಗ ಮುಂದಿನ ವಚನಕ್ಕೆ ಹೋಗೋಣ. ವಚನಕ್ಕೆ ಯೆಶಾಯ 65ನೇ ಅಧ್ಯಾಯ 1-7 ತನಕ. ಯೆಶಾಯ 65, 1-7. ವಿಜ್ಞಾಪಿಸಿಕೊಳ್ಳದವರಿಗೂ ಪ್ರಸನ್ನನಾದೆನು, ನನ್ನನ್ನು ಹುಡುಕದವರಿಗೂ ಸಿಕ್ಕಿದೆನು. ನನ್ನ ನಾಮೋನ್ನತಿ ಪ್ರಾರ್ಥಿಸಿದ ಜನಾಂಗಕ್ಕೂ ಇಗೋ ನಾನಿದ್ದೇನೆ ಎನ್ನುತ್ತಿದ್ದೆನು. ನನ್ನನ್ನು ತೊರೆದು ಮನಸ್ಸು ಬಂದ ಹಾಗೆ ದುರ್ಮಾರ್ಗದಲ್ಲಿ ನಡೆಯುವ ಜನರನ್ನು ನಾನು ದಿನವೆಲ್ಲ ಕೈ ಚಾಚಿ ಕರೆದೆನು. ಈ ಜನರು ವನಗಳಲ್ಲಿ ಯಜ್ಞ ಮಾಡುತ್ತಾ, ಇಟ್ಟಿಗೆಯ ವೇದಿಯ ಮೇಲೆ ಧೂಪ ಹಾಕುತ್ತಾ, ಗೋರಿಗಳಲ್ಲಿ ಕೂತುಕೊಳ್ಳುತ್ತಾ, ಗುಪ್ತ ಸ್ಥಳಗಳಲ್ಲಿ ರಾತ್ರಿ ಕಳೆಯುತ್ತಾ, ಹಂದಿಯ ಬಾಳು ತಿನ್ನುತ್ತಾ, ಅಸಹ್ಯ ಪದಾರ್ಥಗಳ ಸಾರನ್ನು ತಮ್ಮ ಗಂಗಳಗಳಲ್ಲಿ ಬಡಿಸಿಕೊಳ್ಳುತ್ತಾ, ಅಲ್ಲಿ ನಿಂತಿರು, ಹತ್ತಿರ ಬರಬೇಡ, ನಾನು ಮಡಿವಂತನು, ನೀನು ಸೇರತಕ್ಕವನಲ್ಲ ಎನ್ನುತ್ತಾ, ಅಂತೂ ಪ್ರತಿನಿತ್ಯವೂ ಮುಖದೆದುರಿಗೆ ನನ್ನನ್ನು ಕೆಣಕುತ್ತಾ, ನನ್ನ ಮೂಗಿಗೆ ದಿನವೆಲ್ಲ ಉರಿಯುವ ಬೆಂಕಿಯ ಹೊಗೆಯಾಗಿದ್ದಾರೆ. ಇಗೋ, ಇದೆಲ್ಲ ಶಾಸನವಾಗಿ ನನ್ನ ಕಣ್ಣೆದುರಿಗಿದೆ. ನಾನು ಮೈಯು ತೀರಿಸುವ ತನಕ ಸುಮ್ಮನಿರಲಾರೆನು. ಇವರು ಇವರ ಪಿತೃಗಳು ಬೆಟ್ಟಗುಡ್ಡಗಳಲ್ಲಿ ಧೂಪ ಹಾಕಿ ನನ್ನನ್ನು ಹೀನೈಸಿ ನಡೆಸಿದ ಅಪರಾಧಗಳ ಪ್ರತಿಫಲವನ್ನು ಇವರ ಮಡಿಲಿಗೆ ಹಾಕುವೆನು. ಹೌದು, ಇವರ ಕಾರ್ಯದ ಫಲವನ್ನು ಅಳತೆಗೆ ಸರಿಯಾಗಿ ಮೊದಲೇ ಇವರ ಮಡಿಲಿಗೆ ಸುರಿಯುವೆನು ಎಂದು ಯೆಹೋವನು ಹೇಳುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಿಂದೆ ನಾವು ದೇವರನ್ನು ಅರಿಯದಂಥ ಸಮಯದಲ್ಲಿ, ಮಹಾಪಾಪಿಗಳಾದಂಥ ಸಮಯದಲ್ಲಿ ನಮ್ಮನ್ನು ಹುಡುಕಿಕೊಂಡು ಬಂದು ದರ್ಶನ ಕೊಟ್ಟವನು, ಇಗೋ ನಾನಿದ್ದೇನೆ, ಸಾಕು, ನಿಮ್ಮ ಜೀವಿತವೆಂದ ಬೇಡ, ನನ್ನ ಬಳಿಗೆ ಬನ್ನಿ, ವಿಶ್ರಾಂತಿ ತೆಗೊಳ್ಳಿ, ಆಶೀರ್ವಾದ ಪಡ್ಕೊಳ್ಳಿ ಅಂತೇಳಿ ಪ್ರತಿ ದಿವಸ ನಮ್ಮನ್ನು ಕೈ ಚಾಚಿ ಕರೆದು ಇವತ್ತು ನಮ್ಮನ್ನು ದೇವರು ನಡೆಸುವವರಾಗಿದ್ದಾರೆ. ಹೀಗಿರುವಾಗ ದೇವರ ಮಾತನ್ನು ಕೇಳದೆ
ತಿನ್ನಬೇಡಿ ಅಂತ ಹೇಳಿದಂಥ ಮಾಂಸವನ್ನು ತಿಂದರೆ, ಅದಕ್ಕೆ ನೋಡಿ ಇಲ್ಲಿ 5ನೇ ವಚನದಲ್ಲಿ ಅಲ್ಲಿ ಹತ್ತಿರ ಬರಬೇಡ, ನಾನು ಮಡಿವಂತನು, ನೀನು ಸೇರತಕ್ಕವನಲ್ಲ ಎನ್ನುತ್ತಾ ಅಂತೂ ಪ್ರತಿನಿತ್ಯ ಮುಖದೆದುರಿಗೆ ನನ್ನನ್ನು ಕೆಣಕುತ್ತಾ ನನ್ನ ಮೂಗಿಗೆ ದಿನವೆಲ್ಲ ಉರಿಯುವ ಬೆಂಕಿ ಹೊಗೆಯಾಗಿದ್ದಾರೆ. ಇವರಿಗೆ ನಾನು ಮೈ ತೀರಿಸದೆ ಇರುವುದಿಲ್ಲ. ಹಂದಿಯ ಬಾಡನ್ನು ತಿನ್ನುತ್ತಾ ಅದರ ಸಾರನ್ನು ಗಂಗಾಳದಲ್ಲಿ ಹಾಕುತ್ತಾ ಇತರರಿಗೆ ನಾನು ಮಡಿವಂತನು, ನೀನು ಅಲ್ಲೇ ನಿಂತಿರೆಂಬುದಾಗಿ ಹೇಳುವರಾಗಿದ್ದಾರೆ. ಇಂಥವರಿಗೆ ಬಹಳ ಶಿಕ್ಷೆಯನ್ನು ನಾನು ಕೊಡದೆ ಬಿಡುವುದಿಲ್ಲ ಎಂಬುದಾಗಿ ಈ ವಚನಗಳಲ್ಲಿ ಯೆಶಾಯ 65:1-7 ಓದುವಾಗ ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳುತ್ತೇವೆ. ಇದನ್ನು ಈಗಾಗಲೇ ನೀವು ಕೇಳಿದ್ದೀರಾ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ಇತರರು ಯಾರಾದರೂ ಹಂದಿ ಸಾಕುವುದಾದರೆ ತಿನ್ನುವುದಾದರೆ ಅವರ ಸಹವಾಸ ಮಾಡಲು ಹೋಗಬೇಡಿ. ಆ ವಿಚಾರವನ್ನೇ ಬಿಟ್ಟುಬಿಡುವುದು ಬಹಳ ಒಳ್ಳೆಯದು. ಇದು ದೇವರ ವಾಕ್ಯವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂಥವರು ಬಹಳ ಕಷ್ಟ, ಸಂಕಟ, ದುಃಖಗಳು ಅಂಥವರಿಗೆ ತಕ್ಕಾದ ಶಿಕ್ಷೆಯನ್ನು ಕೊಡ್ತೇನೆ ಎಂಬುದಾಗಿ ದೇವರು ನುಡಿದಂಥ ಮಾತಾಗಿದೆ. ಈಗ 66ನೇ ಅಧ್ಯಾಯ ಯೆಶಾಯ 66:3-4. ಯೆಶಾಯ 66:3-4. ಹೋರಿಯನ್ನು ವಧಿಸುವವನು ನರಬಲಿಯನ್ನು ಕೊಡುತ್ತಾನೆ, ಕುರಿಯನ್ನು ಕಡಿಯುವವನು ನಾಯಿಯ ಕತ್ತನ್ನು ಮುರಿಯುತ್ತಾನೆ, ನೈವೇದ್ಯ ಮಾಡುವವನು ಹಂದಿಯ ರಕ್ತವನ್ನು ಅರ್ಪಿಸುತ್ತಾನೆ, ಧೂಪ ಹಾಕುವವನು ವಿಗ್ರಹಾರಾಧನೆ ಮಾಡುತ್ತಾನೆ. ಇವರಿಗೆ ಮನಸ್ಸಿಗೆ ಬಂದ ಮಾರ್ಗಗಳನ್ನು ಆರಿಸಿಕೊಂಡು ತಮ್ಮ ಅಸಹ್ಯ ಕಾರ್ಯಗಳಲ್ಲಿ ಮನಪೂರ್ವಕವಾಗಿ ಆನಂದಿಸುತ್ತಾರೆ. ಅದಕ್ಕೆ ತಕ್ಕಂತೆ ನಾನು ಇವರಿಗೋಸ್ಕರ ಕುತಂತ್ರಗಳನ್ನು ಆರಿಸಿಕೊಂಡು ಇವರು ಅಂಜುತ್ತಿದ್ದ ವಿಪತ್ತುಗಳನ್ನು ಬರಮಾಡುವೆನು. ಏಕೆಂದರೆ ನಾನು ಕೂಗಿದಾಗ ಯಾರು ಉತ್ತರ ಕೊಡಲಿಲ್ಲ, ನಾನು ಹೇಳಿದಾಗ ಇವರು ಕೇಳಲಿಲ್ಲ. ನನ್ನ ಚಿತ್ತಕ್ಕೆ ವಿರುದ್ಧವಾದದ್ದನ್ನು ನಡೆಸಿ ನನಗಿಷ್ಟವಲ್ಲದನ್ನು ಆರಿಸಿಕೊಂಡರು. ದೇವರಿಗೆ ಅಂತ ಹೇಳಿ ಯಾರು ಪ್ರಾಣಿ ಬಲಿಯನ್ನು ಕೊಯ್ತಾರೋ ಅವರು ಖಂಡಿತವಾಗಿಯೂ ನೋಡಿ, ಕುರಿಯನ್ನು ದೇವರಿಗೆ ಅಂತೇಳಿ ಬಲಿ ಅರ್ಪಿಸುವನು, ನಾಯಿಯನ್ನು ಕೂಡ ಕೊಯ್ತಾನಂತೆ ಅವರು. ಅದೇ ರೀತಿ ಇವತ್ತು ಹಂದಿಯ ರಕ್ತವನ್ನು ಕೂಡ ಅರ್ಪಿಸ್ತಾರೆ. ವಿಗ್ರಹಾರಾಧನೆ ಮಾಡುವುದು ಅದು ಸೈತಾನನ ಕಾರ್ಯ. ಮನಸ್ಸಿಗೆ ಬಂದಾಗೆ ಮಾಡಬೇಡಿ ತಿಳಿದರು ಇವರು ಮಾಡಿದ್ದಾರೆ, ಮಾಡುತ್ತಲೇ ಇದ್ದಾರೆ. ಆದುದರಿಂದ ಇವರ ಕುತಂತ್ರಗಳನ್ನು, ಇವರಿಗೆ ಹೆದರದಂಥ ವಸ್ತುಗಳಿಗೆ ಕೂಡ ಇವರು ಹೆದರುವ ಹಾಗೆ ಮಾಡುವೆನು. ಇವರಲ್ಲಿ ಗಲಿಬಿಲಿಯನ್ನು ನಾನು ಮಾಡುವೆನು. ಏಕೆಂದರೆ ನಾನು ಇವರಿಗೆ ನನ್ನ ಸತ್ಯ ಸುವಾರ್ತೆಯನ್ನು ತಿಳಿಸಿದಾಗ ಇವರು ಮಾತನ್ನು ಕೇಳಲಿಲ್ಲ. ಇವರ ಮನಸ್ಸಿಗೆ ಬಂದಾಗ ಇವರು ನಡ್ಕೊಂಡ್ರು. ಇವರಿಗೆ ಯಾವುದು ಬೇಕು ಅದನ್ನು ಇವರು ಆರಿಸಿಕೊಂಡ್ರು. ಹಂದಿಯ ರಕ್ತವನ್ನು ಕೂಡ ಅರ್ಪಿಸುತ್ತಾರೆ, ಹಂದಿಯ ಮಾಂಸವನ್ನು ಕೂಡ ತಿನ್ನುತ್ತಾರೆ. ದೇವರಿಗೆ ಬಹಳ ವಿರುದ್ಧವಾದದ್ದು. ದೇವರ ವಾಕ್ಯಕ್ಕೆ ನಾವು ವಿರುದ್ಧವಾಗಿ ನಮ್ಮ ಮನಸ್ಸಿಗೆ ಬಂದಾಗ ನಡ್ಕೊಂಡ್ರೆ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಅಂತೇಳಿ ಈ ವಚನವು ಕೂಡ ನಮಗೆ ತಿಳಿಸಲ್ಪಡುತ್ತದೆ. ಈಗ ಇದರಲ್ಲಿ ಯೆಶಾಯ 66:17 ಒಂದು ವಚನವನ್ನು ಓದಿಕೊಳ್ಳೋಣ. ತೋಟಗಳೊಳಗೆ ಪ್ರವೇಶಿಸುವುದಕ್ಕೆ ತಮ್ಮ ಮಧ್ಯದಲ್ಲಿನ ಒಬ್ಬನ ಅಂಗಾಯವನ್ನು ಅನುಸರಿಸಿ ತಮ್ಮನ್ನು ಶುದ್ಧೀಕರಿಸಿ ಪವಿತ್ರ ಮಾಡಿಕೊಂಡು ಹಂದಿಯ ಮಾಂಸವನ್ನು, ಅಶುದ್ಧ ಪದಾರ್ಥವನ್ನು, ಇಲಿಯನ್ನು ತಿನ್ನುವವರು ಒಟ್ಟಿಗೆ ಕೊನೆಗಾಣುವರು ಎಂದು ಯೆಹೋವನು ನುಡಿಯುತ್ತಾನೆ. ನೋಡಿ, ಕೆಲವರು ಅನೇಕರು ಇವತ್ತು ಇಲಿ, ಹೆಗ್ಗಣ ಮಾಂಸವನ್ನು ತಿಂತಾ ಇದ್ದಾರೆ, ಹಂದಿಯ ಮಾಂಸವನ್ನು ತಿಂತಾ ಇದ್ದಾರೆ. ಇಲ್ಲೇ ಸ್ವಲ್ಪ ದೂರದ ಕರ್ನಾಟಕ ರಾಜ್ಯದ ಒಂದು ಜಿಲ್ಲೆಯ ಒಂದು ತಾಲೂಕಿನಲ್ಲಿ ಒಬ್ಬ ಸೇವಕರು ಅಂತ ಹೇಳಿಕೊಂಡು ಅವರು ಮತ್ತು ಅವರ ಮಕ್ಕಳು ಹಂದಿಯ ಮಾಂಸವನ್ನು ತಿಂತಾ ಇದ್ದಾರೆ, ಇಲಿಯನ್ನು ತಿಂತಾ ಇದ್ದಾರೆ, ಹೆಗ್ಗಣವನ್ನು ತಿಂತಾ ಇದ್ದಾರೆ, ಸತ್ತ ಪ್ರಾಣಿಯ ಮಾಂಸ, ಪಕ್ಷಿ ಮಾಂಸ ಎಲ್ಲವನ್ನು ತಿಂತಾ ಇದ್ದಾರೆ. ಒಂದು ಸಲ ನಾನು ಅಲ್ಲಿಗೆ ಹೋದಾಗ ಇದರ ಬಗ್ಗೆ ತಿಳಿಸಿದಾಗ ಆ ಸೇವಕರುಗಳ ಪಾಸ್ಟ್ ಒಬ್ಬ ಮಗನು, ದೊಡ್ಡ ಒಂದು ಬೈಬಲ್ ಕಾಲೇಜಿಗೆ ಹೋದವನು, ದೊಡ್ಡದಾಗಿ ಒಂದು ಸರ್ಟಿಫಿಕೇಟ್ ತಗೊಂಡವನು, ಅವನು ಯಾವುದೋ ಒಂದು ಪಕ್ಷಿಯನ್ನು ಸುಟ್ಟುಕೊಂಡು ತಿಂತಾ ಇದ್ದ. ಆಗ ಅವನಿಗೆ ತಿಳಿಸಿದಾಗ, ಪಾಸ್ಟೇ ಅದೇನಿಲ್ಲ, ಮನುಷ್ಯನ ಮಾಂಸ ಬಿಟ್ಟು ಬಾಕಿ ಎಲ್ಲವನ್ನ ತಿನ್ಬೋದು ಅಂತ ಅವನು ನನಗೆ ಉಪದೇಶ ಮಾಡಿದ. ಆಮೇಲೆ ನಾನು ಅವನ ಹತ್ರ ಏನೂ ಮಾತಾಡೋಕ್ಕೆ ಹೋಗಲಿಲ್ಲ. ನನ್ನ ಸಹೋದರ ಸಹೋದರಿಯರೇ ಸ್ವತಃ ಹಂದಿ ಮಾಂಸವನ್ನು ತಿಂತಾರೆ, ಇಲಿ, ಹೆಗ್ಗಣ ಎಲ್ಲವನ್ನು ಅವರು ತಿಂತಾರೆ. ಇದನ್ನು ಕಣ್ಣಾರೆ ಕಂಡಿದ್ದು, ಇನ್ನೊಬ್ಬರು ಹೇಳಿದ್ದು ಕೂಡ ಅಲ್ಲ. ಮನುಷ್ಯನ ಒಂದು ಮಾಂಸ ಬಿಟ್ಟು ಬಾಕಿ ಎಲ್ಲವನ್ನು ತಿನ್ಬೋದು, ಯಾವ ಅಶುದ್ಧವಲ್ಲ. ಆಗ ಇವತ್ತಿನ ವಚನದ ಪ್ರಕಾರ ಅಶುದ್ಧ ಇಲ್ಲವೇ? ಆಗ ಇದು ದೇವರು ಹೇಳಿದ್ದು ತಪ್ಪ, ದೇವರ ಮಾತು ಸುಳ್ಳ. ಆದ್ದರಿಂದ ನನ್ನ ಸಹೋದರ ಸಹೋದರಿ ಬಹಳ ಎಚ್ಚರವಿರಬೇಕು ಇಂಥವರ ಬಗ್ಗೆ. ಒಂದು ಸಲ ನಾನು ಕೂಡ ಮೊದಲು ಬೇಕಾದಷ್ಟು ದೇವರ ದರ್ಶನ ಕೊಡೋದಕ್ಕಿಂತ ಮೊದಲು, ದೇವರನ್ನು ಅರಿಯೋದಕ್ಕಿಂತ ಮೊದಲು, ದೇವರನ್ನು ನಡೆಸೋದಕ್ಕಿಂತ ಮೊದಲು ನಾನು ಕೂಡ ಬೇಕಾದ ಹಂದಿ ಮಾಂಸ ಅಂದರೆ ನನ್ನ ಪ್ರಾಣವಾಗಿತ್ತು, ತಿಂತಾ ಇದ್ದೆ. ಯಾವಾಗ ದೇವರ ದರ್ಶನವಾಯಿತು ಮೊದಲು 1995 ಇಸವಿ ಕೇರಳದಲ್ಲಿ, ಆಮೇಲೆ ಹಾಗೇ ಅದು ನನ್ನಿಂದ ತೊಲಗಿ ಹೋಯಿತು. ಆಮೇಲೆ ಒಂದು ಸಲ ನಾನು ರಾಯಚೂರಿಂದ
ಕೊಡಗು ಜಿಲ್ಲೆಗೆ ಒಂದ್ಸಲ ನಮ್ಮ ಸಂಬಂಧಿಕರ ಮನೆಗೆ ಬಂದಾಗ ಅವತ್ತು ಪ್ರತಿ ವರ್ಷ ಸೆಪ್ಟೆಂಬರ್ 3ನೇ ತಾರೀಕಿಗೆ ಕೊಡಗಿನ ಕೈಲು ಮುಹೂರ್ತ ಅಂತ ಬರೀ ಹಂದಿ ಮಾಂಸ ತಿನ್ನೋದು, ಕುಡಿಯೋದು, ಮದ್ಯಪಾನ ಮಾಡುವಂಥದ್ದು ಇದು ಭಾಳ ದೊಡ್ಡ ಹಬ್ಬ. ಪ್ರತಿ ವರ್ಷ ಸೆಪ್ಟೆಂಬರ್ 3ನೇ ತಾರೀಕು. ಹೌದು, ಆ ದಿವಸ ನನಗೆ ಗೊತ್ತೇ ಇಲ್ಲ. ನಾನಾಗ ರಾಯಚೂರಿನಲ್ಲಿ ಇದ್ದೆ, ರಾಯಚೂರು ಜಿಲ್ಲೆಯ ಒಂದು ತಾಲೂಕಿನಲ್ಲಿ. ಅಲ್ಲಿಗೆ ಬಂದಾಗ ಅವತ್ತು ಅದೇ ಹಬ್ಬ. ತಿನ್ನೋದಿಲ್ಲ ಅಂತ ಹೇಳಿದ್ರು ಅವರು. ತಾಯಿ ಮಗ ಎಲ್ಲ ಸೇರಿಕೊಂಡು ಭಾಳ ಹಠ ಮಾಡಿ ನನ್ನನ್ನು ತಿನ್ನಿಸಿದ್ರು. ಆಗೇನಾಯಿತು, ಸ್ವಲ್ಪ ಮಾಂಸವನ್ನು ತಿಂದೆ. ರಾತ್ರಿ ನನಗೆ ನಿದ್ದೆ ಬರಲಿಲ್ಲ. ಸಾಧಾರಣ ಮಧ್ಯರಾತ್ರಿ ಆಗುವಾಗ ಹೊಟ್ಟೆ ಉಳುಕ್ಸು, ವಾಂತಿ ಬೇದಿ. ಆಮೇಲೆ ಹೊರಗೆ ಹೋಗಿ ಕುತ್ತಿಗೆ ಒಳಗೆ ಕೈ ಹಾಕಿ ಸಂಪೂರ್ಣ ವಾಂತಿ ಮಾಡಿದರೂ ನಿಲ್ಲಿಲ್ಲ. ಮತ್ತೆ ಪುನಃ ಸರಿಯಾಗಿ ಹೊಟ್ಟೆ ತುಂಬ ನೀರು ಕುಡಿದು ಕೈ ಹಾಕಿ ನಾನು ವಾಂತಿ ಮಾಡಿದೆ. ಆಮೇಲೆ ಬಂದು ಮುಖ ತೊಳ್ಕೊಂಡು ಸೋಪು ಹಾಕಿ, ಬಾಯಿ ಒಳಗಡೆ ಕೂಡ ಸೋಪು ಹಾಕಿ ತೊಳ್ಕೊಂಡು ಮೊಣಕಾಲು ಹಾಕಿ ದೇವರಲ್ಲಿ ಪ್ರಾರ್ಥಿಸಿದೆ. ದೇವರೇ, ನನ್ನ ತಪ್ಪಾಯ್ತು, ನಮ್ದು ತಿನ್ನುವುದಿಲ್ಲಪ್ಪ, ನನ್ನ ಕ್ಷಮಿಸೆಂಬುದಾಗಿ. ಅಲ್ಲಿಗೆ ಕಡಿಮೆ ಆಯಿತು. ನನ್ನ ಸಹೋದರ ಸಹೋದರಿಯರೇ, ಅಲ್ಲಿಂದ ಇವತ್ತುವರೆಗೆ ಅದರ ತಂಟೆಗೆ ಹೋಗೋನಲ್ಲ. ಆದರೆ ಇವತ್ತು ಅನೇಕ ಸೇವಕರು ಕೂಡ ಏನು ಮಾಡಿ ತಿನ್ನುವುದಿಲ್ಲ ತಿಂತಾ ಇದ್ದಾರೆ, ವಿಶ್ವಾಸಗಳನ್ನ ತಿನ್ನಿಸ್ತಾ ಇದ್ದಾರೆ. ಇನ್ನು ಅನೇಕರಿಗೆ ನಾನು ಹಂದಿಯ ಬಗ್ಗೆ ಇದರ ಬಗ್ಗೆ ತಿಳಿಸಿದ್ದೇನೆ, ಅವರು ಮಾತನ್ನು ಕೇಳಿಲ್ಲ. ಯಾಕೆಂದರೆ ಅವರಿಗೆ ಅದರಲ್ಲಿ ಲಾಭವಿದೆ, ಬೇಕಾದಷ್ಟು ದುಡ್ಡು ಮಾಡಬಹುದು. ಆದ್ದರಿಂದ ಅವರು ಹಣದ ಹಿಂದೆ ಹೋಗ್ತಾ ಇದ್ದಾರೆ. ಅನೇಕ ಕಷ್ಟ ಸಂಕಟ ದುಃಖಗಳನ್ನು ಅನುಭವಿಸಿದ್ದಾರೆ ಮತ್ತು ಎಚ್ಚರಿಸಿದರು. ಈ ಒಂದೊಂದು ಸೇವಕರುಗಳ ಮಾತಿನ ಮೂಲಕ ಅವರು ಸಾಕೋದು ಬಿಡಲಿಲ್ಲ, ತಿನ್ನೋದು ಬಿಡಲಿಲ್ಲ. ಆದರೆ ಇದೆಲ್ಲ ದೇವರ ಹಿಂದಿನ ವಚನದಲ್ಲಿ ನಾವು ಓದುವ ಹಾಗೆ, ಯೆಶಾಯ 65ನೇ ಅಧ್ಯಾಯದಲ್ಲಿ ನಾವು ಓದಿದ ಹಾಗೆ ಏನಾಗಿದೆ ಅಲ್ಲಿ 7ನೇ ವಚನ, ಇವರ ಪಿತೃಗಳು ಬೆಟ್ಟಗುಡ್ಡಗಳಲ್ಲಿ ಧೂಪ ಹಾಕಿ ನನ್ನನ್ನು ಹೀನೈಸಿ ನಡೆಸಿದ ಅಪರಾಧಗಳ ಪ್ರತಿಫಲವನ್ನು ಇವರ ಮಡಿಲಿಗೆ ಹಾಕುವೆನು. ಹೌದು, ಇವರ ಕಾರ್ಯದ ಫಲವನ್ನು ಅಳತೆಗೆ ಸರಿಯಾಗಿ ಮೊಟ್ಟ ಮೊದಲು ಇವರ ಮಡಿಲಿಗೆ ಸುರಿಯುವೆನೆಂದು ಯೆಹೋವನು ಅನ್ನುತ್ತಾನೆ. ಅಂಥವರಿಗೆ ಮೊಟ್ಟ ಮೊದಲು ನಾನು ನ್ಯಾಯ ತೀರಿಸುವವರೆಗೆ ಸುಮ್ಮನೆ ಇರುವುದಿಲ್ಲ. ಅಂದರೆ ನ್ಯಾಯ ತೀರ್ಪಿನ ದಿವಸವನ್ನು ದೇವರು ತಿಳಿಸ್ತಾರೆ. ಅದಕ್ಕೆ ಮೊದಲೇ ಇವರಿಗೆ ಶಿಕ್ಷೆಯನ್ನು ಕೊಡ್ತೇನೆ ಎಂಬುದಾಗಿ. ಆದ್ದರಿಂದ ದಯವಿಟ್ಟು ಹಂದೆ ವಿಚಾರಕ್ಕೆ ಹೋಗಬೇಡಿ. ಯಾಜಕ ಕಾಂಡದಲ್ಲಿ ನಾವು ಈಗ ಹಿಂದೆ ತಿಳ್ಕೊಂಡ ಹಾಗೆ ಅದನ್ನು ಚೆನ್ನಾಗಿ ಓದಿ ಅರ್ಥ ಮಾಡಿಕೊಂಡು ಯಾವುದು ತಿನ್ನಬೇಕು ಅದನ್ನೇ ತಿನ್ನಿ, ಯಾವುದು ತಿನ್ನಬಾರ್ದು ಅದನ್ನು ತಿನ್ನಲಿಕ್ಕೆ ಹೋಗಬೇಡಿ. ಮತ್ತೊಂದು ಸಲ ಹೇಳ್ತೀನಿ, ಯಾಜಕ ಕಾಂಡ 11ನೇ ಅಧ್ಯಾಯ 4ರಿಂದ 8, 10ರಿಂದ 19 ಮತ್ತು 23ನೇ ವಚನ. ಇಲ್ಲಿ ತಿನ್ನಬಾರದ ಮಾಂಸಗಳನ್ನು ತಿಳಿಸಿದ್ದಾರೆ, ಅದನ್ನು ತಿನ್ನಬಾರದು. ಯಾಜಕಕಾಂಡ 11, 1ರಿಂದ 3, 9, 20ರಿಂದ 22 ಇಲ್ಲಿ ತಿನ್ನಬಹುದಂಥ ಮಾಂಸವನ್ನು ತಿಳಿಯಪಡಿಸಿದ್ದಾರೆ. ಅದನ್ನು ಮಾತ್ರ ತಿನ್ನಬಹುದು. ದಯವಿಟ್ಟು ಹಂದಿಯ ವಿಚಾರ ಕೂಡ ಹೋಗಬೇಡಿ. ದೇವರ ಕೋಪಕ್ಕೆ ಗುರಿಯಾಗುವುದು ಬೇಡ. ದೇವರ ಸತ್ಯ ಸುವಾರ್ತೆಯನ್ನು ಕೇಳಿ ವಿಧೇಯರಾಗಿ ಜೀವಿಸಿ, ಸುಳ್ಳು ಹೇಳಿ ಏನೆಲ್ಲೋ ಮಾತಾಡುವಂಥ ಈ ಬೋಧಕಗಳ ಮಾತನ್ನು ಕೇಳಕ್ಕೆ ಹೋಗಬೇಡಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮಾರ್ಕ 5ನೇ ಅಧ್ಯಾಯ 1ರಿಂದ 13ರವರೆಗೆ ನೋಡುವಾಗ ಹಂದಿಯು ಸೈತಾನನ ಒಂದು ವಸ್ತು ಆಗಿದೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ತಾ ಇದ್ದೇವೆ. ಒಬ್ಬ ಸ್ಮಶಾನದಲ್ಲಿ ಹುಡುಗ ಇರ್ತಾನೆ, ದೆವ್ವ ಹಿಡಿದಿರ್ತದೆ, ಬೇಡಿಗಳನ್ನು ಕಟ್ಟಿರ್ತಾರೆ. ಯೇಸುಸ್ವಾಮಿಯಲ್ಲಿ ಹೋದಾಗ ಇವರನ್ನು ಬಿಟ್ಟು ತೊಳಗು ಅಂತ ಹೇಳಿದಾಗ ನಾವು ಹೋಗಿ ಹಂದಿಗಳ ಮೈಗೆ ಸೇರ್ಕೊಳ್ಳೋಕೆ ಅಪ್ಪನೆ ಕೊಡಪ್ಪ ಎಂದು ಹೇಳಿದಾಗ ಯೇಸುಸ್ವಾಮಿ ಅಪ್ಪನೆ ಕೊಟ್ಟರು. ಆ ಹಂದಿಗಳು, ಆ ಸೈತಾನ ಹೋಗಿ ಹಂದಿಗಳ ಮೈಗೆ ಸೇರಿಕೊಂಡವು. ಆಗ 2,000 ಹಂದಿಗಳು ಹೋಗಿ ಸಮುದ್ರಕ್ಕೆ ಬಿದ್ದು ಸತ್ತವು ಎಂಬುದಾಗಿ ಮಾರ್ಕ 5ನೇ ಅಧ್ಯಾಯ 1ರಿಂದ 13ರವರೆಗೆ ಓದುವಾಗ ಅದರಲ್ಲಿ ವಿಶೇಷವಾಗಿ 13ನೇ ವಚನ. ಆಗಲೇ ಎಂದು ಅವುಗಳಿಗೆ ಅಪ್ಪನೆ ಕೊಡಲು ಆ ದೆವ್ವಗಳು ಹೊರಗೆ ಬಂದು ಹಂದಿಗಳೊಳಗೆ ಹೊಕ್ಕವು. ಆ ಗುಂಪು ಓಡಿ ಕಡಿದಾದ ಸ್ಥಳದಿಂದ ಸಮುದ್ರದೊಳಗೆ ಬಿದ್ದು ಅಲ್ಲಿ ಉಸಿರುಕಟ್ಟಿ ಸತ್ತಿತು. ಹೆಚ್ಚು ಕಡಿಮೆ 2,000 ಹಂದಿಗಳು. ಹಂದಿ ಸೈತಾನನ ವಸ್ತುವಾಗಿದೆ. ಮಾರ್ಕ 5, 1ರಿಂದ 13ರವರೆಗೆ ಓದುವಾಗ ಚೆನ್ನಾಗಿ ಓದಿ ಅರ್ಥ ಮಾಡಿಕೊಳ್ಳಿ. ಹೊಸ ಒಡಂಬಡಿಕೆಯಲ್ಲಿ ಕೂಡ ಹಂದಿ ಸೈತಾನನ ವಸ್ತುವಾಗಿದೆ, ತಿನ್ನಕ್ಕೆ ಅನುಮತಿ ಇಲ್ಲ. ಆದ್ದರಿಂದ ಬಹಳ ಎಚ್ಚರವಾಗಿರಿ, ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ.
ಸರ್ವ ಸೃಷ್ಟಿಕರ್ತನಾದಂಥ ತಂದೆ ಮಗ ಪರಿಶುದ್ಧನಾದಂಥ ತ್ರಿಯೇಕ ದೇವರೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಈ ಒಂದು ಸಂದೇಶದ ಭಾಗವನ್ನು ನನ್ನ ಸಹೋದರ ಸಹೋದರಿ ತಿಳಿಸಲು ನೀವು ಆಶೀರ್ವಾದ ಮಾಡಿದ್ದೀರಿ. ಅದನ್ನು ಕೇಳಿ ಅದಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ಆಶೀರ್ವಾದ ಹೊಂದುವಂತಾಗಲಿ. ಇತರರಿಗೂ ಕೂಡ ಇದರ ಬಗ್ಗೆ ಸಾಕ್ಷಿ ನುಡಿಯುವಂತೆ ಅವರೆಲ್ಲರನ್ನು ಹಾಗೆ ಮಾಡಿರಿ. ಅದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು.